ಮಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಜಿಮ್ ಟ್ರೈನರ್ ಕಿಡ್ನಾಪ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಇವರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಿಮ್ ಟ್ರೈನರ್ ಮಿತುಲ್ ಅಪಹರಿಸಿದ್ದ ಗ್ಯಾಂಗ್ ನಾವು ಸಿಸಿಬಿ ಪೊಲೀಸರು ಅಂತ ಬೆದರಿಸಿದ್ರು. ನಿಮ್ಮನ್ನ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಿದೀವಿ, 5 ಲಕ್ಷ ಹಣ ಕೊಟ್ಟರೆ ಬಿಡುಗಡೆ ಮಾಡೋದಾಗಿ ಹೇಳಿದ್ರು. ಜೆಪಿ ನಗರ ಸ್ಟೇಷನ್ ಬಳಿಗೂ ಕರೆದುಕೊಂಡು ಹೋಗಿ ನಾಟಕವಾಡಿದ್ರು. ಈ ಸಂಬಂಧ ರೌಡಿ ಶೀಟರ್ ತ್ರಿವೇಣ್ ಸೇರಿದಂತೆ 5 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆಲೂಗೆಡ್ಡೆ ಚಿಪ್ಸ್ ತಿನ್ನುವ ಮುನ್ನ ಹುಷಾರಾಗಿರಿ, ಯಾಕಂದ್ರೆ ಬೇಕರಿಯಲ್ಲಿ ಕೊಳೆತ ಆಲೂಗೆಡ್ಡೆಗಳಿಂದ ಚಿಪ್ಸ್ ತಯಾರಾಗ್ತಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಆಲೂಗೆಡ್ಡೆ ಚಿಪ್ಸ್ ಮಾರುತ್ತಿದ್ದ ರಸ್ತೆ ಬದಿಯ ಬೇಕರಿಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ದಾಳಿ ವೇಳೆ ಕೊಳೆತ ಆಲೂಗೆಡ್ಡೆ, ಕೊಳಚೆ ನೀರು ಪತ್ತೆಯಾಗಿದೆ. ಜಸ್ಟ್ 15 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ರೋಗಿ ಬಳಿ ತೆರಳಬೇಕು. ಇಲ್ಲದಿದ್ದರೆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ 5,000 ರೂಪಾಯಿ ದಂಡ ವಿಧಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಸಚಿವ ಯುಟಿ ಖಾದರ್ ಸೂಚನೆಯಂತೆ ಈ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇದಕ್ಕಾಗಿ ಸರ್ಕಾರ ಹೊಸದಾಗಿ ಆಂಬ್ಯುಲೆನ್ಸ್ ಖರೀದಿಗೂ ರೆಡಿಯಾಗಿದೆ. ಹಳೆಯ ವಾಹನಗಳನ್ನು ಗುಜರಿಗೆ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಯಾರು ಆಂಬ್ಯುಲೆನ್ಸ್ ನಡೆಸುವಂಥವರಿದ್ದಾರೆ ಅವ್ರಿಗೆ ಹೇಳಿದ್ದೇವೆ, ನನಗೆ ವಿದಿನ್ ಈ ಟೈಮ್ ಒಳಗಡೆ, ಬೇರೆಲ್ಲ ಕಡೆ 20 ನಿಮಿಷ ಇದೆ, ನಾವು ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಒಳಗಡೆ ನಮಗೆ ಆ್ಯಂಬುಲೆನ್ಸ್ ಬಂದು ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕು. ನೀವು ಮುಟ್ಟದಿದ್ದರೆ ನಿಮ್ಮ ಮೇಲೆ ಒಂದು ಆ್ಯಂಬುಲೆನ್ಸ್ ಮೇಲೆ ನಾವು 5,000 ರೂಪೀಸ್ ಫೈನ್ ಹಾಕ್ತೇವೆ. ಅದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ನಮಗೆ ಹೇಳಿ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ನೆಲಮಂಗಲದ ಮೋಟಗಾನಹಳ್ಳಿಯಲ್ಲಿ 2022ರಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಉದ್ಘಾಟನೆಯಾದ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಯ ಕೊರತೆಯಿಂದಾಗಿ ಧೂಳು ಹಿಡಿದಿದೆ. 30ರಿಂದ 40 ಬೆಡ್ಗಳ ಆಸ್ಪತ್ರೆಗೆ ಓರ್ವ ವೈದ್ಯ ಹಾಗೂ ಇನ್ನೊಬ್ಬರು ಸಿಬ್ಬಂದಿಯಷ್ಟೇ ಇದ್ದು ಸಕಾಲಕ್ಕೆ ಆರೋಗ್ಯ ಸೇವೆ ಸಿಗದೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಏನು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಜೊತೆಗೆ ICU ಕೂಡ ಇರ್ತಕ್ಕಂಥದ್ದು ಒಂದು ದೊಡ್ಡ ಆಸ್ಪತ್ರೆ ಕೂಡ ಇದಾಗಿದೆ. ಈ ಒಂದು ಆಸ್ಪತ್ರೆಯಲ್ಲಿ ಬಹುತೇಕ ಒಂದು 40 ಬೆಡ್ಗಳನ್ನು ಹಾಕಿರುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಟ್ಟಡವನ್ನು ಕಟ್ಟಲಾಗಿದೆ. 4 ವರ್ಷಗಳ ಹಿಂದೆ ಈ ಒಂದು ಆಸ್ಪತ್ರೆಯ ಉದ್ಘಾಟನೆ ಕೂಡ ಆಗಿತ್ತು. ಸದ್ಯ ಈಗ ಇದರಲ್ಲಿ ವೈದ್ಯರು ಆಗಿರ್ಬೋದು ಮತ್ತು ಅದೇ ರೀತಿಯಂಥ ನರ್ಸ್ಗಳು ಇದ್ಯಾರೂ ಕೂಡ ಇಲ್ಲ. ನಗರದಲ್ಲಿ ನಿಂತಲೇ ನಿಂತ ವಾಹನಗಳ ತೆರವು ಕಾರ್ಯವೇನೋ ಚುರುಕಾಗಿದೆ. ಆದರೆ ಜಯನಗರದ ಈ ರಸ್ತೆ ಅವಸ್ಥೆ ನೋಡಿ. ಇದು ಪೊಲೀಸರು ಸೀಸ್ ಮಾಡಿರುವ ವಾಹನಗಳು ವರ್ಷಗಳಿಂದ ಧೂಳು ಹಿಡಿದು ರಸ್ತೆಯಲ್ಲೇ ನಿಂತಿವೆ. ಪರಿಣಾಮ ಅರ್ಧ ರಸ್ತೆಯೇ ಆಕ್ರಮಣಗೊಂಡಿದ್ದು ವಾಹನ ಸವಾರರು ಹಾಗೂ ಸ್ಥಳೀಯರು ಪ್ರತಿದಿನ ಕಿರಿಕಿರಿ ಅನುಭವಿಸುವಂತಾಗಿದೆ.